ಆನೇಕಲ್ ತಾಲೂಕಿನ ಅತ್ತಿಬೆಲೆಯಿಂದ ಮಂಜರಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿರುವ ರೈನ್ಬೋ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ಆರ್ಬಿಪಿ ವಿಜಯೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಆರ್ಬಿಪಿ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣರವರು ಮತ್ತು ವಿಧಾನ ಪರಿಷತ್ ಸದಸ್ಯ ರಾಮೋಜಿಗೌಡರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕು. ವಿದ್ಯಾರ್ಥಿಗಳು ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವ ಅವಶ್ಯಕತೆ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡೆಯಿಂದಾಗಿ ಉತ್ತಮ ಆರೋಗ್ಯ ಮತ್ತು ನಾಯಕತ್ವದ ಗುಣಗಳು ಬೆಳೆಯುತ್ತವೆ ಎಂದು ತಿಳಿಸಿದರು. ಹಾಗೆಯೇ ರೈನ್ಬೋ ಪಬ್ಲಿಕ್ ಶಾಲೆಯ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಗೌಡರು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬ ಗುರಿಯೊಂದಿಗೆ ರೈನ್ಬೋ ಪಬ್ಲಿಕ್ ಶಾಲೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಗುರುತಿಸಲು ಆರ್ಬಿಪಿ ವಿಜಯೋತ್ಸವ ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. ಇನ್ನು ರೈನ್ಬೋ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ಆರ್ಬಿಪಿ ವಿಜಯೋತ್ಸವದಲ್ಲಿ ವಿದ್ಯಾರ್ಥಿಗಳು ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ನಟಿ ರೇಷ್ಮಾ ನಾಣಯ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳೊಂದಿಗೆ ನೃತ್ಯ ಪ್ರದರ್ಶನ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಭಾಗವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಪುತ್ತೂರಾಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್, ಹಂಸ ಸಂಘಟನೆಯ ಅಧ್ಯಕ್ಷ ಪ್ರಹ್ಲಾದ್ ಗೌಡ, ಆಕ್ಸ್ಫರ್ಡ್ ಸಂಸ್ಥೆಯ ರವಿಕುಮಾರ್, ಸ್ಫೂರ್ತಿ ಕಾಲೇಜಿನ ವಿನಯ್, ಕೇಂಬ್ರಿಡ್ಜ್ ಶಾಲೆಯ ಕಾಳಿನಾಥ್, ನ್ಯಾಷನಲ್ ಪಬ್ಲಿಕ್ ಶಾಲೆಯ ಅನಂತರಾಜು, ಶಾಂತಿನಿಕೇತನ ಶಾಲೆಯ ಭರತ್, ಶಾರದಾ ಶಾಲೆಯ ಯೋಗೇಶ್, ಹರೀಶ್, ಮುರುಗೇಶ್ ಮತ್ತು ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. गणनायकाय गणदैवताय गणाध्यक्षाय धीमहि गुणशरीराय गुणाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गुणगुरवे गुरुदैत्यगणक्षेत्रे गुरु ಇವತ್ತಿನ ದಿನ ರೈನ್ಬೋ ಪಬ್ಲಿಕ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಹಬ್ಬದ ವಾತಾವರಣ. ಮಕ್ಕಳೆಲ್ಲ ಈಗಾಗಲೇ ವೇಷಭೂಷಣಗಳು ಹಾಕ್ಕೊಂಡು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ರೆಡಿಯಾಗವ್ರೆ. ಟೈಮೂ ಆಗಿದೆ. ಇಲ್ಲಿರೋರೇನು ಜಾಸ್ತಿ ಯಾರೂ ಮಾತಾಡೋದಿಲ್ಲ, ಏನು ಭಯ ಬೀಳಬೇಡಿ. ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇನ್ನೂ 3 ಅವರ್ ಬೇಕೇನೋ ಅಂತ ಅನ್ನಿಸ್ತಾ ಇರ್ತದೆ ನಿಮಗೆ. ಆದರೆ ನನ್ನ ಅನಿಸಿಕೆ ಮಾತಾಡೋರು ಪುತ್ತೂರಾಯರು ಸ್ವಲ್ಪ ಟೈಮ್ ತಗೋತಾರೆ, ಮಿಕ್ನಾದ್ರೆ ಒಂದು ಒಬ್ಬರಿಬ್ಬರು ಮಾತಾಡ್ತಾರೆ. ನಮ್ಮ ರಾಮೋಜಿಗೌಡರು ಧೈರ್ಯವಾಗಿರಿ, ಭಯ ಬೀಳಬೇಡಿ. ನಿಮ್ಮ ಮಕ್ಕಳದು ಬೇಗ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲರೂ ಕೂಡ ಪೇರೆಂಟ್ಸು ಅದಕ್ಕೇ ಕಾಯ್ತಾ ಇರ್ತೀರಿ. ಆದರೆ ವಿಶೇಷವಾಗಿ ಪುತ್ತೂರಾಯರು ಬಂದಿದ್ದಾರಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾರೆ. ನೀವು ತಿಳ್ಕೋಬೇಕು. ಇವತ್ತಿನ ದಿನ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು, ಏನು ತುಂಬ ಕಷ್ಟ. ಇವತ್ತು ಮಕ್ಕಳನ್ನ ಬೆಳೆಸೋದು ಅಷ್ಟು ಸುಲಭ ಅಲ್ಲ. ನೀವು ರೈನ್ಬೋ ಪಬ್ಲಿಕ್ ಶಾಲೆಗೆ ಸೇರಿಸಿದ ತಕ್ಷಣವೇ ನಮ್ಮ ಮಕ್ಕಳು ಎಲ್ಲನೂ ಆಗ್ಬಿಡ್ತಾರೆ ಅಂತಲೂ ಕೂಡ ಅಂದ್ಕೋಬೇಡಿ. ಯಾಕಂತಂದರೆ ಎಲ್ರಿಗೂ ಮಕ್ಕಳುಗಳಿಗೆ ಮೊಬೈಲ್ಗಳು ಬಂದ್ಬಿಡೋದೆ. ಮೊಬೈಲ್ ಕೊಟ್ಬಿಟ್ಟಿದ್ದೀರಿ ಎಲ್ರಿಗೂ. ಊಟ ತಿನ್ಸೋವಾಗ, ಅನ್ನ ತಿನ್ಸೋವಾಗ, ಬಟ್ಟೆ ಒಗೆಯುವಾಗ, ಅಡುಗೆ ಮಾಡೋವೆಲ್ಲ ಕೊಟ್ಬಿಟ್ಟು ಈ ಒಂದು 25-30 ಮಕ್ಕಳು ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಒಬ್ಬ ಟೀಚರ್ ಅವ್ರಿಗೆ ನೀವು ಕಲಿಸ್ಬೇಕು ಅಂತಂದರೆ ಅದೇ 100ಕ್ಕೆ 100 ಭಾಗ ತರಬೇಕಲ್ಲ. ನಿಮಗೆಲ್ಲ ಖುಷಿ ಆಗಬೇಕು ಅಂದ್ರೆ 100ಕ್ಕೆ 100 ತೆಗಿಬೇಕು ಅವರು. ಅದೊಂದು ಎಲ್ಲರಲ್ಲೂ ಕೂಡ ಬಂದ್ಬಿಟ್ಟಿದೆ. ಹೆಂಗೆ ತೆಗಿಯಕ್ಕೆ ಸದ್ಯ ನೀವೇ ಯೋಚನೆ ಮಾಡ್ಕೊಳ್ಳಿ. ಅದರಲ್ಲೂ ಕಂಡೀಷನ್ ಏನು, ಸರ್ಕಾರದ್ದು ನಿಮ್ದು ಎಲ್ಲರದ್ದು ಕೂಡ ಒಂದು ಏಟು ಹೊಡಿಬೇಡಿ, ಒಂದು ಬೈಬೇಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಡಿ, ನಿಲ್ಲಿಸೋಂಗಿಲ್ಲ, ಕೂರಿಸೋಂಗಿಲ್ಲ. 100ಕ್ಕೆ 100 ಭಾಗ ತರಿಸ್ಬೇಕು. ಕಾನ್ಸಂಟ್ರೇಷನ್ ಎಲ್ಲಿ ಬರ್ತದೆ ಮಕ್ಕಳಿಗೆ? ಭಾಳ ಕಷ್ಟದ ಕೆಲಸ. ತಂತಿ ಮೇಲೆ ನಡಿಗೆ ಟೀಚರ್ಸ್ ಇರ್ಬೋದು, ಶಾಲೆ ನಡೆಸೋರು ಇರ್ಬೋದು, ಅಷ್ಟು ಸುಲಭ ಅಲ್ಲ. ಆದರೆ ಇವತ್ತು ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಕ್ಕಳನ್ನ ಬೆಳೆಸ್ಬೇಕು. ಯಾಕೆಂತಂದರೆ ಇವತ್ತಿನ ಜಾಗತೀಕರಣದ ಯುಗದಲ್ಲಿ ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ, ರೊಬ್ಯಾಟಿಕ್ ಬರ್ತಾಯಿದೆ, ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಯ್ತದೆ. ಆದರೆ ನಿಮ್ಮ ಮೈಂಡಲ್ಲಿ ಏನು, 100ಕ್ಕೆ 100 ಭಾಗ ನನ್ನ ಮಕ್ಕಳು ಅಂಕ ತೆಗಿಬೇಕು ಅನ್ನೋದಿಲ್ಲ, ಮಾರ್ಕ್ಸ್ ಅದನ್ನು ತೆಗಿಬೇಕು. ನೀವು 100ಕ್ಕೆ 100 ತೆಗೆದುಕೊಂಡವ್ರು ಮಾತ್ರ ಏನೋ
ಸಾಧನೆ ಮಾಡ್ತಾರೆ, ಮಿಕ್ಕಿನದರೆಲ್ಲ ಕಡಿಮೆ ಅಂತ ಯಾರೂ ಕೂಡ ಭಾವಿಸ್ತಾರೆ. ಮಕ್ಕಳನ್ನ ಒಳ್ಳೆ ವ್ಯಕ್ತಿತ್ವನ ತುಂಬಿ ಅವ್ರನ್ನ ಈಚೆ ತರಬೇಕು. ಶಾಲೆದಿರ್ಬೋದು, ನಿಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂತಂದರೆ ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ವ್ಯಕ್ತಿಗಳಾಗಬೇಕು. ಸಮಾಜಕ್ಕೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಅವರೆಲ್ರಿಗೂ ಕೂಡ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥ ಮನುಷ್ಯತ್ವವನ್ನು ತುಂಬಿಕೊಂಡು ಆ ಮಕ್ಕಳು ಹೊರಬರಬೇಕು. ಆದರೆ ಇವತ್ತಿನೇನಾಗ್ತದೆ ಅಂತಂದೆಲ್ಲ ಮಂಚಿನಲ್ಲಿ ಯುವ ಮುಖಂಡರಾದಂತಹ ಅಶೋಕ್ ರವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. Self-made as individual and play a constructive role in society under the guidance of Mr. Kiran and Mrs. Soumya. That is, her achievement depends on a work and self-reliance. Don't tell us. ಮಕ್ಕಳಿಗೆ ಅವ್ರಿಗೆ ಹೇಳಿ ಒಂದು 10 ವರ್ಷ ಚೆನ್ನಾಗಿ ಕಲ್ತರೆ ಮುಂದೆ 40-50 ವರ್ಷ ಅವ್ರು ಸುಖವಾಗಿ ಬಾಳ್ಬೋದು ಅಂತ ಹೇಳ್ತಾ, ಹೆತ್ತವರ ಹೊಣೆಗಾರಿಕೆಗಳು ನಂಬರ್ 1 ಏನಂದ್ರೆ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳ ಬಗ್ಗೆ ನೀವು ಭೇದ ಭಾವ ಮಾಡಬಾರದು. ಭೇದ ಭಾವ ಮಾಡಬಾರ್ದಮ್ಮ. ಯಾಕೆಂದ್ರೆ ಎರಡು ಅದೆಲ್ಲ ಹಳೆ ಕಾಲ. ಯಾವುದದು, ಆರತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಬೇಕು ಅಂತ. ಆರತಿ ಮಾಡಬೇಕಾದವಳು ಯಾವನ ಜೊತೆ ಓಡ್ಕೊಂಡು ಬಿಟ್ಟು ಮನೆ ಮುಖಕ್ಕೆ ಮಂಗಳಾರತಿ ಮಾಡ್ತಾಳೆ. ಕೀರ್ತಿ ತರಬೇಕಾಗಿದ್ದ ಮಗ ಫುಲ್ ಟೈಮ್ ರೊಮ್ಯಾನ್ಸ್ ಮಾಡಿಬಿಟ್ಟು ನಿಮ್ಮೆಲ್ಸ ಸೇರಿರ್ತಾರೆ. ಅದೆಲ್ಲ ಹಳೆಗಾದೆ. ಇಬ್ಬರೂ ಒಂದೇ, ಏಕ ರೀತಿ ಏಕ ಪ್ರೀತಿ ಸಮದೃಷ್ಟಿ ಸಮಾನ ದೃಷ್ಟಿ ಮಕ್ಕಳ ಜೊತೆ ಇರಬೇಕು. ಒಂದು ಕೆಲವು ಹೆತ್ತವರಿಗೆ ಒಂದು ಭ್ರಮೆ ಇದೆ. ಏನಂದ್ರೆ ನನಗೊಂದು ಗಂಡು ಮಗು ಬೇಕು. ಯಾಕೆ? ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಗಂಡು ಮಗು ಬೇಕಲ್ಲ. ದಯವಿಟ್ಟು ಕೇಳಿಕೊಳ್ಳಿ, ಆಮೇಲೆ ಚಪ್ಪಲೆ ಹೊಡೀರಿ. ಸ್ವರ್ಗ ಅಂತ ಇದ್ರೆ ನಿಮ್ಗೆ ಅದು ಪ್ರಾಪ್ತಿ ಆಗುವುದು ನಿಮ್ಮ ಮಗ ಹಾಕಿದ ಪಿಂಡದಿಂದ ಅಲ್ಲ, ನೀವು ಮಾಡಿದ ಸತ್ಕಾರದಿಂದ ಮಾತ್ರ. ಆ ಕಾರಣಕ್ಕಾಗಿ ಈ ಭ್ರಮೆ ಬೇಡ. ನನಗೆ ಗಂಡು ಮಗು ಬೇಕು ಅನ್ನೋ ಭ್ರಮೆ ಬೇಡ. ಒಳ್ಳೆ ಕೆಲಸ ಮಾಡಿ ಅಷ್ಟೇ ಸಾಕು. ಆಮೇಲೆ ಆರೋಗ್ಯವನ್ನು ಚೆನ್ನಾಗಿ ಬೆಳೆಸಿ, ಬರೀ ಒಂದು ಗುಡ್ಡ ಅನ್ನ ಒಂದಿಷ್ಟು ಸಾರು ಅದರಲ್ಲಿ ಒಳ್ಳೆ ಆರೋಗ್ಯವನ್ನು ಕೊಡಿ ಅಂತ ಹೇಳ್ತಾ, ನೆಕ್ಸ್ಟ್ ಬಹಳ ಮುಖ್ಯವಾಗಿ ಮನೆಯಲ್ಲಿ ಶಿಸ್ತನ್ನ ಮಕ್ಕಳಿಗೆ ಹೇಳಿಕೊಡಿ. ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ನೀವು ಆ ಮಗು ಎದ್ದ ಕೂಡಲೇ ಆ ಬಟ್ಟೆಯನ್ನು ಮಡಿಸಿ ಬರ್ತದೆ. ಎಷ್ಟು ಮಕ್ಕಳು ಮನೆಯಿಂದ ಬರುವಾಗ ಸ್ವಿಚ್ ಆಫ್ ಮಾಡ್ತವೆ, ನಲ್ಲಿ ಆಫ್ ಮಾಡ್ತವೆ. ಎಷ್ಟು ಮಕ್ಕಳು ದೇವರಿಗೆ ಕೈ ಮುಗಿತಾರೆ. ಎಷ್ಟು ಮಕ್ಕಳು ಹೋಗುವಾಗ ಅಮ್ಮ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಅದು ಹೇಳೋಲ್ಲ. ಆ ಶಿಸ್ತನ್ನ ಹೇಳಿಕೊಡಿ. ಆಮೇಲಿಂದ ಬಹಳ ಮುಖ್ಯವಾಗಿ ಮಕ್ಕಳಿಗೆ ನೀವು ಸುಸಂಸ್ಕೃತ ವಾತಾವರಣ ಮನೆಯಲ್ಲಿ ಹೇಳಿಕೊಡ್ಬೇಕು. ದಯವಿಟ್ಟು ಹೇಳ್ತೇನೆ, ಹೆತ್ತವರಿಗೆ ಕೈ ಮುಗಿದು ಹೇಳ್ತಾ ಇದ್ದೇನೆ, ಮಕ್ಕಳೇನು ಕೆಟ್ಟ ಶಬ್ದಗಳ ಪ್ರಯೋಗ ಮಾಡಬೇಡಿ. ಮಗನೇ ಮಗನೇ ಕಲಿಯೋದು ನಿಮ್ಮಿಂದ ಕಲಿತದೆ. ಕೆಟ್ಟ ಪ್ರಯೋಗಗಳ ಮಾಡಬೇಡಿ, ಮಗು ನಿಮ್ಮಿಂದ ಕಲಿತದೆ. ಅದೇ ರೀತಿಯಲ್ಲಿ ಮಕ್ಕಳ ಜಗಳ ಆಡಬೇಡಿ. ಇದು ಬಹಳ ವಿಶೇಷ. ಯಾಕೆಂದ್ರೆ ಜಗಳ ಆಡದ ಗಂಡ ಹೆಂಡತಿ ಇಲ್ವೇ ಇಲ್ಲ. ಎಲ್ಲ ಗಂಡ ಹೆಂಡತಿ ಜಗಳ ಆಡ್ತಾರೆ ಅಲ್ವಾ. ಆದರ್ಶ ದಂಪತಿಗಳು ಅನ್ನೋದು ಕೇಳಲು ಸುಂದರವಾದ ಶಬ್ದ. ಆದರ್ಶ ದಂಪತಿ ಅಂದ್ರೆ ಕುರುಡ ಗಂಡ ಕಿವುಡಿ ಹೆಂಡತಿ, ಇವರೇ ಆದರ್ಶ ದಂಪತಿಗಳು, ಬೇರೆ ಯಾರಿಲ್ವೇ ಇಲ್ಲ. ಆ ಜಗಳ ಆಡ್ತಾರೆ. ಆದರೆ ನಿಮ್ಮ ಜಗಳವನ್ನ ಮಕ್ಕಳ ಎದುರು ಜಗಳ ಆಡಬೇಡಿ. ಯಾಕೆಂದ್ರೆ ನೀವು ಜಗಳ ಆಡಿದರೆ ಮಗು ಯಾವ ಪಾರ್ಟಿ ಹಿಡಿಬೇಕು? ಅಮ್ಮನ ಪಾರ್ಟಿ ಹಿಡಿಬೇಕಾ, ಅಪ್ಪನ ಪಾರ್ಟಿ ಹಿಡಿಬೇಕು? ಹೇಗೆ ನಿಮ್ಮ ಪ್ರೀತಿ 4 ಗೋಡೆಗಳ ಮಧ್ಯೆ ಇತ್ತಲ್ಲ, ಅದನ್ನ ಮಕ್ಕಳಿಗೆ ತೋರಿಸ್ಲಿಕ್ಕೆ ಆಗೋಲ್ಲ. ನೀವು ತೋರಿಸಿಲ್ಲ, ಅದೇ ಜಗಳ ಕೂಡ ತೋರಿಸ್ಬೇಕು. ಯಾವುದೋ ಮಗು ಸ್ಕೂಲ್ಗೆ ಲೇಟಾಗಿ ಬಂತಂತೆ. ಆಗ ಮೇಷ್ಟ್ರು ಕೇಳಿದಂತೆ, ಯಾಕೆ ತಡವಾಗಿ ಬಂದೆ? ಇಲ್ಲ ಸರ್, ಇವತ್ತು ಅಪ್ಪ ಅಮ್ಮ ಜಗಳಾಡ್ತಾ ಇದ್ರು. ಅಲ್ಲೇ ದೀದಿ ಬರ್ಬೋದಿತ್ತಲ್ಲ. ಇಲ್ಲ ಅವ್ರು ಎಷ್ಟು ಜೋರಾಗಿ ಜಗಳಾಡ್ತಾ ಇದ್ರು ಅಂದ್ರೆ ನನ್ನ ರೈಟ್ ಶೂ ಅಪ್ಪನ ಕೈಯಲ್ಲಿ ಇತ್ತು, ಲೆಫ್ಟ್ ಶೂ ಅಪ್ಪನ ಕೈಯಲ್ಲಿ ಇದ್ರು, ನಾನು ಹೇಗೆ ಬರಲಿ? ಆ ಕಾರಣಕ್ಕಾಗಿ ಮಕ್ಕಳ ಎದುರು ಜಗಳ ನೋ, ಕೆಟ್ಟ ಶಬ್ದಗಳ ಪ್ರಯೋಗ ನೋ, ಕೆಟ್ಟ ಕೆಲಸ ನೋ. ನೀವು ಕ್ವಾರ್ಟರ್ ಕುಡಿದುಕೊಂಡು ಮಗುವಿಗೆ ನೀನು ಕುಡಿಬೇಡ ಅಂದ್ರೆ ಅದು ಕೇಳುತ್ತೆ, ನಾನು ಯಾಕೆ ಕುಡಿಬಾರ್ದು? ನಿಮ್ಮ ಹತ್ರ ಉತ್ತರ ಇಲ್ವಲ್ಲ. ಅದು ಮನೆಯಲ್ಲಿ ಸುಸಂಸ್ಕೃತ ವಾತಾವರಣ ಹೇಳಿಕೊಡಿ. ಆಮೇಲಿಂದ ಮಕ್ಕಳಿಗೆ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಆಸ್ತಿ ಹಣ ಮಾಡಿಬೇಡಿ.
ಹಮ್ಮಿಕೊಂಡಿರ್ತಾರೆ. ಹಾಗಾಗಿ ರೈನ್ಬೋ ಸ್ಕೂಲಿನ ಎಲ್ಲ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷರೇ, ವಿಜಯಕುಮಾರ್ ಗೌಡ್ರೆ ಮತ್ತು ಎಲ್ಲ ಆ ಸಂಘದ ನಿರ್ದೇಶಕರೇ, ಪರಮ ಪೂಜ್ಯರೇ, ಉತ್ತಮ ಭಾಷಣ ನೀಡತಕ್ಕಂಥ ಪುತ್ತೂರಾಯರೇ, ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಸಂಪಂಗಿರಾಮಯ್ಯ ಅವರೇ, ರವಿಕುಮಾರ್ ಗೌಡ್ರೆ, ಮಾಯಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ರವಿಕುಮಾರ್ ನಮ್ಮ ಇಂದಿನ ಅಧ್ಯಕ್ಷರಾಗಿದ್ದರು ಖಾಸಗಿ ಶಾಲೆಗಳ, ಈಗ ಪ್ರಹ್ಲಾದ್ ಗೌಡ್ರು ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮೀಯ ವಿದ್ಯಾರ್ಥಿನಿಯರೇ, ಪೋಷಕರೇ, ಹಾಗೂ ಈ ಶಾಲೆಯ ಮೇಲೆ ಪ್ರೀತಿಯನ್ನಿಟ್ಟು ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ನನಗಂತೂ ನಮ್ಮ ಗೌಡ್ರಿಗೆ ತುಂಬ ಜನ, ಯಾಕಂದ್ರೆ ದಿನಕ್ಕೆ 2 ಕಾರ್ಯಕ್ರಮ ನಾನು ಹೋಗ್ತಾ ಇದ್ದೀನಿ, ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲೂ ಇರಲ್ಲ. ಹಾಗಾಗಿ ಒಬ್ಬೊಬ್ಬರು ಶುಭಾಶಯಗಳು ಹೇಳಿದ್ರು ಸಹ ಇನ್ನು 2 ಅವರ್ ಆಗುತ್ತೆ, ನೀವೆಲ್ಲ ಹೊಡಿತೀರ. ಯಾಕಂದ್ರೆ ನೀವೆಲ್ಲ ಬಂದಿರತಕ್ಕಂಥದ್ದು ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲು, ಆನಂದಿಸಲು, ಅವರ ಇದರಲ್ಲಿರ್ತಕ್ಕಂಥ ಎಲ್ಲ ಗುರುಗಳನ್ನು ಆನಂದಿಸಲು ನೀವು ಆಗಮಿಸಿದ್ದೀರ. ಹಾಗಾಗಿ ನಿಮ್ಗೆ ಯಾರಿಗೂ ನಾವು ಎಲ್ಲ ವಿನಂತಿ ಮಾಡ್ಕೊತೀವಿ, ಪರಮ ಪೂಜೆಗಳಲ್ಲಿ ಒಬ್ಬರಲ್ಲಿ ಮಾತಾಡಿಸಿ ನಮಗೆ ಸ್ಟೇಜಿಂದ ನೀವು ಕೆಳಗಡೆ ಇಳಿಸಿದ್ರೆ ತುಂಬ ತೃಪ್ತಿ ಆಗ್ತಾರೆ ಅಂತೇಳಿ ಈ ಒಂದು ಪವಿತ್ರವಾದ ದಿನ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೀವೆಲ್ಲ ಸೇರಿ ಆ ಮಕ್ಕಳ ಪ್ರತಿಭೆಯನ್ನು ನಾವೆಲ್ಲ ಆನಂದಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ಸ್ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಹನೀಯರೇ, ನಿಮ್ಮ ಟೈಮನ್ನು ಹೆಚ್ಚಿಗೆ ತಗೊಳ್ಳಲ್ಲ. 1-2 ವರ್ಣಗಳನ್ನು ನಮ್ಮ ಶಾಲಾ ಆಡಳಿತ ಮಂಡಳಿ ಮತ್ತು ಶಾಲಾ 2 ನೋವುಗಳನ್ನು ಹೇಳ್ಕೊಳ್ಳೋದು ಅಷ್ಟೇ ನಮ್ಮ ಒಂದು ಇದು. ನಿಮ್ಗೆ ಈಗೆಲ್ಲ ಗೊತ್ತಿದೆ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಈ ವರ್ಡ್ಗೆ ಏನಾರ ಅರ್ಥ ಉಳಿದಿದ್ಯಾ? ಸನ್ಮಾನ್ಯ ಪುತ್ತೂರಾಯ್ ಸರ್ ಎಲ್ಲವನ್ನೂ ಹೇಳಿದ್ದಾರೆ, ಎಲ್ಲ ಪದಗಳು ನಿಮಗೆ ಹೇಳಿದ್ದಾರೆ. ನೀವು ಇದಕ್ಕೇನಾದ್ರು ಗೌರವ ಕೊಡ್ಬೇಕಂತಂದ್ರೆ ಈಗ ಶಿಕ್ಷಕರಿಗೆ ಪಾಠ ಮಾಡಲು ಮತ್ತೆ ಶಿಕ್ಷಣವನ್ನು ನೀಡಲು ನೀವು ಅನುವು ಮಾಡಿಕೊಡ್ಬೇಕು. ಒಂದು ಸ್ಮಾಲ್, ಒಂದು ಚಿಕ್ಕದು, ಒಂದು ಸ್ಕೇಲಲ್ಲಿ ಒಂದು ಗೀರ್ ಬಂತಂದ್ರೆ ಯಾರವ್ರ ಮೇಡಮ್ ನೋಡೋದು ನಡೀರಿ ಅಂತೀರಿ. ನಿಜವಾಗ್ಲೂ ಹೇಳ್ತೀವಿ, ಕರೋನಾ ಆದ್ಮೇಲೆ ನಮಗೆ ಶಿಕ್ಷಕರೇ ಸಿಗ್ತಾ ಇಲ್ಲ. ನಿಮಗೆ ಗೊತ್ತಿಲ್ಲ, ಒಬ್ಬ ಶಿಕ್ಷಕರು ಏನಾರ ಸೆಂಟ್ರಲ್ ಬಿಟ್ಬಿಟ್ರೆ ನಿಮ್ಮ ಮನೇಲಿ ಕಳ್ತನ ಏನಾರ ಆಗಿ ಒಡವೆ ವಸ್ತು ಎಲ್ಲ ಹೋಗ್ಬಿಟ್ಟಿರುತ್ತಲ್ಲ, ಎಷ್ಟು ಟೆನ್ಷನ್ ತಗೊಳ್ತೀರೋ. ಒಬ್ಬ ಶಿಕ್ಷಕರಿಲ್ಲ ಅಂದ್ರೆ ನಾವು ಅಷ್ಟು ಟೆನ್ಷನ್ ತಗೊಳ್ತೀವಿ, ಯಾಕಂದ್ರೆ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾಗಿದೆ. ಆದ್ದರಿಂದ ದಯವಿಟ್ಟು ನೀವು ಆ ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಿ. ನಿಮ್ಮ ಮಕ್ಕಳಿಗೆ ಈಗ 2G ಗೊತ್ತು, 3G ಗೊತ್ತು, 4G ಗೊತ್ತು. ನಮಗೆಲ್ಲ ಏನ್ ಗೊತ್ತಿತ್ತು ಗೊತ್ತಾ? ಕಪಾಳಕ್ಕೆ ಒಂದೇ ಹೊಡೆದ್ರೆ ಗುರೂಜಿ ಒಂದೇ ಗೊತ್ತಿತ್ತು. ಅದಕ್ಕೆ ನಾವು ಒಂದಷ್ಟು ಪ್ರತಿಭಾವಂತರಾಗಿದ್ದೀವಿ. ನಿಮ್ಮ ಮಕ್ಕಳು ಪ್ರತಿಭಾವಂತರಾಗ್ಬೇಕಂದ್ರೆ ನೀವು ಅದಕ್ಕೆ ಸಹಕಾರ ಕೊಡ್ಬೇಕು. ಏನೋ ಒಂದು ಸ್ಮಾಲ್ ಏಟ್ ಹೊಡೆದು ನೋಡಿ, ಇಲ್ಲಿರ್ತ ಕೂತಿದ್ದು ಮಹನೀಯರಿಗೆ ಹೇಳಿ, ಯಾರಿಗೆ ಬಾಸುಂಡೆ ಬರಿಲ್ಲ ಕೇಳಿ. ಅವ್ರು ಬಾಸುಂಡೆ ಬಂದಿದ್ದಾಗ ಕೇಳಿದಾಗ ಗೊತ್ತಾಯ್ತಾ, ಅವರ ಪೇರೆಂಟ್ಸ್, ನೀವು ಆ ಪೇರೆಂಟ್ಸ್ ಬೆನ್ನುಚ್ಚುವಾಗ ಮತ್ತೊಂದು ನೋಡಿದಾಗ ಏನ್ ಹೇಳ್ತಿದ್ರು ಗೊತ್ತಾ? 2 ಮಂದಿ ನೀನೇನೋ ಮಾಡಿದ್ದೆ ಬಿಡು, ಅದಕ್ಕೆ ನೀನ್ ಇನ್ನೊಂದು 2 ಬೀಳ್ಲಿ ಅಂತ ಹೇಳುವಂತ ಕಾಲ ಇತ್ತು. ಈಗೇನಾಗಿದೆ, ಟೀಚರ್ ಎದುರ್ಕೊಳ್ಳೋದ್ರೆ ಏನೋ ಕಲ್ಸಕ್ ಆಗ್ತಾ ಇಲ್ಲ. ಅವ್ರು ಬಿಲ್ಗೋಸ್ಕರ ಬರ್ಬೇಕಾಗತ್ತೆ. ದಯವಿಟ್ಟು ಅದನ್ನು ಸಹಕರಿಸಿ. ಆಮೇಲೆ ಇತ್ತೀಚೆಗೆ ಶಾಲೆಗಳು ಅಷ್ಟು ಈಸಿಯಾಗಿ ನಡೀತಾ ಇಲ್ಲ. ನಮ್ಮ BO ಮೇಡಮ್ ಮೊದಲು ಆಗಿದ್ದವ್ರು BO ಮೇಡಮ್ ಇಲ್ಲ ವೇದಿಕೆ ಮೇಲೆ, ಅವ್ರ ಜೊತೆ ಫೈಟ್ ಮಾಡ್ತಿದ್ವಿ. ಈ ಕಾನೂನುಗಳು ಅಷ್ಟು ಈಸಿ ಆಗಿಲ್ಲ. ಒಂದು 5-6 ವರ್ಷದಿಂದ ಶಾಲೆಗಳು ನಡ್ಸಕ್ಕೆ ಆಗಲ್ಲ. ಆ ಕಾನೂನುಗಳ ರೀತಿಯಲ್ಲಿ ಬಿಲ್ಡಿಂಗ್ ಸೇಫ್ಟಿ, ಫೈರ್ ಸೇಫ್ಟಿ, ಪ್ಲಾನ್ ಅಪ್ರೂವಲ್ ಮತ್ತೊಂದು ನೋಡ್ತಾ ಅದಕ್ಕೆ ಎಷ್ಟು ಕಷ್ಟ ಇದೆ. ಅದಕ್ಕೆಲ್ಲ ಸಹಕರಿಸ್ಬೇಕಂತ ಹೇಳ್ತಾ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ 5 ಶಾಲೆಗಳಲ್ಲಿ ಅತ್ಯುತ್ತಮ ಶಾಲೆ ರೈನ್ಬೋ ಶಾಲೆ ಅಂತ ನನ್ನ ಅನಿಸಿಕೆ. ಸಾಕಷ್ಟು ಜನ ಪೋಷಕರಿಗೂ ಗೊತ್ತಿದೆ ಇದು ಶಾಲೆ ಯಾವ ಮಟ್ಟದಲ್ಲಿ, ಯಾವ ಗುಣಮಟ್ಟದಲ್ಲಿದೆ, ಯಾವ ರೀತಿ ಅಧ್ಯಾಪಕರು ಇಲ್ಲಿ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ, ಹಾಗೆ ಯಾವ ರೀತಿ ಶಿಸ್ತನ್ನು ಅಧ್ಯಾಪಕರು ಕಲಿಸ್ತಾರೆ ಅನ್ನೋದು ಪೋಷಕರಿಗೂ ಗೊತ್ತಿದೆ.
ನಾನು ವಿಜಯ್ ಕುಮಾರ್ ಅವರಿಗೆ ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಸೇರಿರ್ತಕ್ಕಂಥ ಪೋಷಕರ ಪರ್ಸೆಂಟೇಜು ಯಾವತ್ತು ಪೋಷಕರ ಪೇರೆಂಟ್ಸ್ ಮೀಟಿಂಗ್ ದಿವಸ ಇಷ್ಟು ಜನ ಬಂದಿದ್ದಾರೆ ನೋಡೋದು, ಯಾರೂ ಬಂದಿಲ್ಲ. ಅಂದರೆ ಪೋಷಕರಿಗೆ ತನ್ನ ಮಗ ವಿದ್ಯಾಭ್ಯಾಸಕ್ಕಿಂತ ತನ್ನ ಮಗನ ಆಟಪಾಠದ ಬಗ್ಗೆ ಆಸಕ್ತಿ ಜಾಸ್ತಿ ಅಂತ. ಇವತ್ತು ನೆರೆದಿರೋ ಜನಸ್ತೋಮವನ್ನು ನೋಡಿದಾಗ ಪೇರೆಂಟ್ಸ್ ಮೀಟಿಂಗ್ ದಿವಸ ಹೆಚ್ಚಿಗೆ ಬಂದಿದ್ದಾರೆ. ಅಂದರೆ ಈ ಸಂಸ್ಥೆ ನಿಜಕ್ಕೂ ಶಿಸ್ತನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುತ್ತೆ. ಶಿಸ್ತಿದ್ರೆ ಜೀವನದಲ್ಲಿ ಪಾಠವನ್ನು ಕಲಿಸುತ್ತೆ, ಸಮಾಜದಲ್ಲಿ ಬದುಕನ್ನು ಕಲಿಸುತ್ತೆ. ಶಿಸ್ತು ಆ ಒಂದು ಬದುಕನ್ನು ಕಲಿಸಿ ನಿಮ್ಮನ್ನು ಅತ್ಯುತ್ತಮ ಪ್ರಜೆಯನ್ನಾಗಿ ಮಾಡುತ್ತೆ. ಈ ಸಂಸ್ಥೆ ನಿಜಕ್ಕೂ ಗುಣಮಟ್ಟದ ಸಂಸ್ಥೆ ಅನ್ನೋದಕ್ಕೆ ನನಗೆ ಹೆಮ್ಮೆ. ಯಾಕೆಂತಂದರೆ ನಮ್ಮ ಸ್ನೇಹಿತನ ಮಗ 2025ರಲ್ಲಿ ಬಿಂದನ್ ಅಂತ ಒಬ್ಬ ವಿದ್ಯಾರ್ಥಿ ಇವತ್ತು ಡೆಲ್ಲಿಯಲ್ಲಿ ವಿದ್ಯಾಭ್ಯಾಸವನ್ನು ಪುಕ್ಕಟೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೊಂದು ಉತ್ತಮ ಗುಣಮಟ್ಟದ ಸಂಸ್ಥೆ. ಈ ಸಂಸ್ಥೆ ಇನ್ನೂ ನಿಜಕ್ಕೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರುತ್ತೆ ಅಂತ ಆಶಿಸ್ತಾ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ನನ್ನ ಗುರು ಪರಂಪರೆಗೆ ಹಣೆಬಡಿದು ಈ ವೇದಿಕೆ ಮೇಲೆ ಆಸನವಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಪೋಷಕರೇ, ವಿದ್ಯಾರ್ಥಿಯರೇ ಎಲ್ಲರಿಗೂ ನನ್ನ ಒಂದು ಶರಣು ಸಮರ್ಪಣೆಯನ್ನು ಮಾಡ್ತಾ, ಈಗಾಗಲೇ ಎಲ್ಲರೂ ಮಾತಾಡ್ತಾ ಹೇಳಿದ್ದಾರೆ. ನಾವು ಏನು ಮಾತಾಡಬೇಕು ಅನ್ನುವಂಥ ಮಾತುಗಳನ್ನು ನಮ್ಮ ಪುತ್ರರಾಯರಾಗಲೇ ನಿಮಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ಹಾಗಾಗಿ ನಾನು ಒಂದು ಸಣ್ಣದಾಗಿ ಒಂದು ಕಥೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಹಳ್ಳಿಯಲ್ಲಿ ಅಜ್ಜ ಮೊಮ್ಮಗ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಮೊಮ್ಮಗನಿಗೆ ಅಜ್ಜ ಹೇಳ್ತಾರೆ ಏನಂತ, ಪ್ರತಿನಿತ್ಯ ನಾವು ಭಜನೆಯನ್ನು ಮಾಡಬೇಕು ಅಂತ. ಆಗ ಆ ಮಗು ಕೇಳುತ್ತೆ, ಭಜನೆ ಏನಕ್ಕೆ ಮಾಡಬೇಕು, ಭಜನೆಯಿಂದ ನಮಗೇನು ಲಾಭ ಇದೆ ಅಂತ ಕೇಳಿದಾಗ ಆಗ ಅಜ್ಜ ಹೇಳ್ತಾರೆ, ಈಗ ನನಗೆ ಅದಕ್ಕೆ ಒಂದು ಉತ್ತಮವಾದಂಥ ಉತ್ತರವನ್ನು ಕೊಡಲಿಕ್ಕೆ ನಿನಗೆ ಆಗಲ್ಲ. ಹಾಗಾಗಿ ನಾನು ಒಂದು ಕೆಲಸವನ್ನು ಹೇಳ್ತೀನಿ, ನೀನು ಅದನ್ನು ಮಾಡಿದ್ದೇ ಆದರೆ ನಿನಗೆ ಅಲ್ಲಿ ಉತ್ತರ ಸಿಗುತ್ತೆ ಕಣಪ್ಪ ಅಂತ ಆ ಮೊಮ್ಮಗನಿಗೆ ಹೇಳ್ತಾರೆ. ಆ ಹೇಳದಂಥ ಸಂದರ್ಭದಲ್ಲಿ ಅವರ ಮನೆಯ ಅಟ್ಟಲಿರುತ್ತೆ. ಆ ಅಟ್ಟಲಲ್ಲಿ ಹಳೆ ಪಾತ್ರೆಗಳನ್ನು ಹಾಕಿರ್ತಾರೆ. ಆ ಪಾತ್ರೆಯಲ್ಲಿ ತೂತಾಗಿರುವಂಥ ಪಾತ್ರೆ ಎಲ್ಲವನ್ನು ಅಟ್ಲ ಮೇಲೆ ಹಾಕಿರ್ತಾರೆ. ಅಲ್ಲಿ ಮೊಮ್ಮಗನಿಗೆ ಹೇಳ್ತಾರೆ, ಒಂದು ಪಾತ್ರೆ ಇದೆ, ತೂತಾಗಿರುವಂಥ ಪಾತ್ರೆಗಳಿರ್ತವೆ, ನಿನಗೆ ಯಾವ್ದು ಬೇಕೋ ಅಲ್ಲಿ ಆಯ್ಕೆ ಮಾಡ್ಕೊಂಡು ತಗೋಬಪ್ಪ ಅಂತಾರೆ. ಅಲ್ಲೆಲ್ಲ ಹೋಗಿ ಮಗು ಪಾತ್ರೆಯನ್ನು ನೋಡಿ ಅಲ್ಲಿ ಒಂದು ಬಿಂದಿಗೆ ಇರುತ್ತೆ, ಕೊಡ. ಆ ಕೊಡವನ್ನು ಆಯ್ಕೆ ಮಾಡ್ಕೊಂಡು ತಗೊಂಡು ಬರ್ತದೆ. ಆ ತಗೊಬಂದಂಥ ಸಂದರ್ಭದಲ್ಲಿ ಆ ತಾತ ಒಂದು ಪ್ರಶ್ನೆಯನ್ನು ಹೇಳ್ತಾರೆ ಅವ್ರಿಗೆ, ನೋಡಪ್ಪ, ಈ ಕೊಡದಲ್ಲಿ ಪ್ರತಿನಿತ್ಯ ನೀನು ಬಾವಿಯಿಂದ ಮನೆಗೆ ನೀರು ತಂದು ಉಯ್ಬೇಕು ಕಣಪ್ಪ ನೀನು ಅಂತ ಕೇಳ್ತಾರೆ. ಆಗ ಆ ಮಗುಗೆ ನಗು ಬರುತ್ತೆ. ಏನಕ್ಕೆ ಅಂತ ಅಂದರೆ, ಆ ಪಾತ್ರೆ ತೂತಾಗಿರುತ್ತದೆ. ತೂತಾಗಿರುವಂಥ ಪಾತ್ರೆಯನ್ನು ತಗೊಂಡು ಬಂದರೆ ನೀರು ಸಾಗಿಸೋಕ್ಕಾಯ್ತದ, ತಗೊಂಡು ಹೋಗೋಕ್ಕಾಯ್ತದ ಅಂತ. ಇಲ್ಲಪ್ಪ, ನೀನು ನನಗೆ ಉತ್ತರ ಬೇಕು, ಭಜನೆ ಏನಕ್ಕೆ ಮಾಡಬೇಕು ಅಂದರೆ ನಿನಗೆ ಉತ್ತರ ಬೇಕು ಅಂದರೆ ನೀನು ಈ ಕೆಲಸವನ್ನು 1 ತಿಂಗಳವರೆಗೆ ಮಾಡಬೇಕು ಅಂತ ಹೇಳ್ತಾರೆ. ಆ ಮಾಡಬೇಕು ಅಂತ ಸಂದರ್ಭದಲ್ಲಿ ಆ ಮಗು ಒಪ್ಕೊಳ್ಳುತ್ತೆ. ಒಪ್ಕೊಂಡಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಆ ಮಗು ಬಾವಿಗೆ ಹೋಗೋದು, ನೀರು ಸೇಯೋದು, ಬರಬೇಕಾದ್ರೆ ಆ ಏನು ದಾರಿಯಲ್ಲಿ ಬರಬೇಕು
ಮತ್ತೆ ನೋಡಬೇಡ ತಿರುಗಿ ನೀನು ಹಾಗೆ ಹೋಗು ಸುಮ್ಮನೆ ಮತ್ತೆ ನೋಡಬೇಡ ತಿರುಗಿ ನೀನು ಹಾಗೆ ಹೋಗು ಸುಮ್ಮನೆ ಚಿಗುರು ಮೀಸೆ ನಿಂತು ನೋಡಿ ನಕ್ಕಾಗ ಪ್ರೀತಿ ಕೊಟ್ಟು ಹೋದೋಳು ಮತ್ತೆ ಬೇಡ ಅಂದ್ರೆ ಹಿಂಗೆ ಮತ್ತೆ ನೋಡಬೇಡ ತಿರುಗಿ ನೀನು ಮತ್ತೆ ನೋಡಬೇಡ ತಿರುಗಿ ನೀನು ಹಾಗೆ ಹೋಗು ಸುಮ್ಮನೆ ಮತ್ತೆ ನೋಡಬೇಡ ತಿರುಗಿ ನೀನು ಹಾಗೆ ಹೋಗು ಸುಮ್ಮನೆ ಚಿಗುರು ಮೀಸೆ ಬಂದಾಗ ಎದುರು ಬಂದು ನಿಂತೋಳು ನಿಂತು ನೋಡಿ ನಕ್ಕಾಗ ಪ್ರೀತಿ ಕೊಟ್ಟು ಹೋದೋಳು ಮತ್ತೆ ಬೇಡ ಅಂದ್ರೆ ಹಿಂಗೆ ಮತ್ತೆ ನೋಡಬೇಡ ತಿರುಗಿ ನೀನು ಎಡಬಡಿತ ಜೋರಾಗಿದೆ ಎಡಬಡಿತ ಜೋರಾಗಿದೆ ಅವನೊಬ್ಬ ಏನ್ ಹೀರೋನ ಮಾಲೀಕನ ಅಲ್ಲ ಬೆಳ್ಳುಳ್ಳಿ ಕಮ ನಾನು ನಾನೇ ಹೆಕ್ಕೊಂಡೆ ಧನ್ಯವಾದಗಳು ಎಲ್ಲ ನೆಚ್ಚಿನ ಹತ್ತೂರಿನ ಒಡೆಯ ನೀನು ಗೊತ್ತೇನೋ ಯಾರು ಹಿಂಗೆ ಗುರುವೇ ನಿನ್ನ ಅಡ್ಡಬಲ್ಲ ಯಾರ್ಯಾರೋ ಶಿವನೇ ನಿನ್ನ ಆಟವಲ್ಲೋ ಯಾರ್ಯಾರೋ ಶಿವ ಇಲ್ಲಿ ಬಂದು ನಿಮ್ಮೆಲ್ಲರನ್ನ ಭೇಟಿ ಮಾಡಿ ಇದಕ್ಕೆ ವಿಜಯ್ ಕುಮಾರ್ ಗೌಡ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನಡೆಸ್ತಿದ್ದೀರಾ ಸರ್, ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಎಲ್ಲ ಎನರ್ಜಿ ನೋಡಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಆಡಿಯನ್ಸಲ್ಲಿ ಎಲ್ಲ ಪೇರೆಂಟ್ಸ್ ಎಲ್ಲ ಇರೋದಿಲ್ಲಿ, ಪೇರೆಂಟ್ಸ್ ಎಲ್ಲ ಇರೋದು ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲರನ್ನ ನೋಡಿ. ಯಾಕಂದರೆ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲಿ ಬಂದು ಟೈಮ್ ತೊಗೊಂಡು ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ. ಐ ಥಿಂಕ್ ಇದೇ ಮೆಮರೀಸ್ ಕ್ರಿಯೇಟ್ ಮಾಡೋದು. ಯಾವಾಗ ಸ್ಕೂಲ್ ಲೈಫ್ ಮುಗ್ದೋಗುತ್ತೆ ಅಂತ ಗೊತ್ತಾಗಲ್ಲ, ಅಷ್ಟು ಬೇಗ ಟೈಮ್ ಹೋಗುತ್ತೆ. ಅದರಲ್ಲಿ ನೀವು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಹೀಗೆ ನಿಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡ್ತಾ ಇರಿ. ಅವ್ರು ಯಾವುದೇ ಕರಿಯರ್ ಚೂಸ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ನನ್ನ ಪೇರೆಂಟ್ಸ್ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ನಿಂತಿರೋದು. ಫಸ್ಟ್ PU ಅಲ್ಲಿ ಇರಬೇಕಾದ್ರೆ ಏಕಲವ್ಯ ಬಂದಿದ್ದು. ಸೊ ಎಜುಕೇಷನ್ ಜೊತೆಗೆ ಸಿನಿಮಾ ಕರಿಯರ್ ಚೂಸ್ ಮಾಡಿದೆ. ಸೊ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸ್ಟೂಡೆಂಟ್ಸು ಅಷ್ಟೇ, ಎಜುಕೇಷನ್ನ ಕಾಂಪ್ರಮೈಸ್ ಮಾಡಬೇಡಿ. ಐ ನೋ ಆ್ಯನ್ಯುವಲ್ ಡೇ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಟೈಮ್, ಬಟ್ ನೀವೇನೇ ಮಾಡಿದ್ರು ಎಜುಕೇಷನ್ ನಾಲೆಜ್ ಇಸ್ ಪವರ್ ಅಂತಾರೆ. ಸೊ ಎಜುಕೇಷನ್ನ ಕಾಂಪ್ರಮೈಸ್ ಮಾಡಬೇಡಿ. ಆ್ಯಂಡ್ ಅದ್ರ ಜೊತೆ ನಿಮ್ಗೆ ಏನೇ ಇಷ್ಟ ಆದರೂ ಅದನ್ನ ಏನೇ ಕೆಲಸ ಮಾಡಿದ್ರು 100% ಕೊಟ್ಟು ಕೆಲಸ ಮಾಡಿ. ಆ್ಯಂಡ್ ಯಾವುದೇ ಆಪರ್ಚುನಿಟಿ ಬಂದ್ರೂ ಅದನ್ನ ತೊಗೊಳ್ಳಿ. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ 100%ನ ಕೊಡಿ, ಗಿವ್ ಅಪ್ ಮಾಡಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ತುಂಬ 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 ಖುಷಿ ಆಯಿತು.
And yeah, thank you to Rainbow Public School. Thank you everyone. Thank you. ಇದೀಗ ವಿಶ್ವದ ವೇದಿಕೆಯ ಒಂದು ಪುಟ್ಟ ಸನ್ಮಾನದೊಂದಿಗೆ ಗೌರವಿಸೋಣ. गिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखवर्षिणि हर्षरते त्रिभुवनपोषिणि शङ्करतोषिणि कल्मषपोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यक. ಎಲ್ರಿಗೂ ಮೊದಲನೇದಾಗಿ ನಮ್ಮ ರೈನ್ಬೋ ಶಿಕ್ಷಣ ಸಂಸ್ಥೆಯ 9ನೇ ವರ್ಷದ ಈ ರೈನ್ಬೋ ಪಬ್ಲಿಕ್ ಶಾಲೆ RPS ವಿಜಯೋತ್ಸವ 2025ಕ್ಕೆ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಮಳವಳ್ಳಿ ತಾಲೂಕಿನ ಗವಿಮಠದ ಸ್ವಾಮಿಗಳು ಆಗಮಿಸಿದರು. ಹಾಗೆ ನಮ್ಮ ಶಿಕ್ಷಣ ಕ್ಷೇತ್ರದ MLCಗಳಾದಂಥ ಪುಟ್ಟಣ್ಣವರು ಸಹ, ಹಾಗೂ ಪದವೀಧರ ಕ್ಷೇತ್ರದ ರಾಮೋಜಿಗೌಡರು ಮತ್ತು ಹಿರಿಯ ಗಣ್ಯರು ಮತ್ತು ಎಲ್ಲ ನಮ್ಮ ಹಂಸ ಸಂಘಟನೆಯ ಕಾರ್ಯದರ್ಶಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದ್ದಾರೆ. ಈ ಒಂದು ನಮ್ಮ ಶಿಕ್ಷಕರ ಶ್ರಮ ಹಾಗೂ ನಮ್ಮ ಪೋಷಕರ ಸಪೋರ್ಟಿಂದ ಈ ಒಂದು ರೈನ್ಬೋ ಶಾಲೆ ತುಂಬ ಅದ್ದೂರಿಯಾಗಿ ಬೆಳೀತಾ ಇದೆ. ಈ ಒಂದು ರೈನ್ಬೋ ಶಾಲೆಯ ಬೆಳವಣಿಗೆಗೆ ಸಹಕರಿಸಿದಂಥ ಎಲ್ಲ ಪೋಷಕರಿಗೂ ಸಹ ನಾನು ಮೊದಲನೇಗೆ ಚಿರಋಣಿಯಾಗಿರ್ತೀನಿ. ಹಾಗೆ ಈ ಒಂದು ವಿಜಯೋತ್ಸವನ ವರ್ಷವೂ ಮಾಡ್ಕೊಂಬರ್ತಾ ಇದ್ದೀವಿ. ಅದಕ್ಕೆ ಕಳೆದ ಒಂದು 2 ವರ್ಷದಿಂದ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಒಂದು ಸೆಲೆಬ್ರಿಟಿ ಸಹ ಇನ್ವೈಟ್ ಮಾಡಿದ್ವಿ. ಈ ವರ್ಷ ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ನ ಲೇಡಿ ಪ್ರಭುದೇವ್ ಅಂತಲೇ ಹೆಸರಾಗಿರ್ತಕ್ಕಂಥ UI ಮತ್ತು KD ಚಿತ್ರದ ನಾಯಕಿಯಾಗಿರ್ತಕ್ಕಂಥ ರೀಶ್ಮಾ ನಾಣಯವರು ಸಹ ಆಗಮಿಸಿದರು. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ಪೋಷಕರಿಗೂ ಹಾಗೂ ನಮ್ಮ ಶಿಕ್ಷಕರಿಗೂ ಹಾಗೂ ನಮ್ಮ ಬೋಧಕೇತರ ಸಿಬ್ಬಂದಿಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳು ಸಹ ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ನಿಮ್ಮ ಮಾಧ್ಯಮ ಮಿತ್ರರಿಗೂ ಸಹ ನಾನು ಶುಭ ಹಾರೈಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮದ ಶ್ರೇಯಸ್ಸಲ್ಲಿ ನೀವು ಸಹ ಭಾಗವಹಿಸಿದ್ದೀರಾ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ರೈನ್ಬೋ ಸಂಸ್ಥೆ ತುಂಬ ಪೋಷಕರಿಗೆ ಹತ್ತಿರವಾದಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಗೆ ದಾಖಲಾತಿಗಳು ಸಹ ಆರಂಭವಾಗಿದೆ. ಈ ಸಂಸ್ಥೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ಎಲ್ಲ ಪೋಷಕರಿಗೆ ಗೊತ್ತು ನಮ್ಮ ಒಂದು ಬೆಳವಣಿಗೆ. ನಾವಿಲ್ಲಿ ಯಾವ ರೀತಿ ಕೋಕಲಕರ ಆಕ್ಟಿವಿಟೀಸ್ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರೊಫೆಷ್ನಲ್ ಡ್ಯಾನ್ಸಿಂಗು ಮತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಯೋಗ ಇರ್ಬೋದು, ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮತ್ತು ಸ್ಟಡೀಸ್ ಇರ್ಬೋದು. ನಮ್ಮದೊಂದು ಸಾಧನೆ ಇದೆ. ಯಾಕಂದರೆ ನಮ್ಮದು ಸಂಸ್ಥೆ ಸ್ಟಾರ್ಟ್ ಆಗಿ ಇದು 10ನೇ ವರ್ಷ. ನಾನೊಂದು 7 ಬ್ಯಾಚ್ ಪಾಸ್ ಆಗಿದೆ. 7 ಬ್ಯಾಚಲ್ಲಿ ಸುಮಾರು ಒಂದು 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪಾಸ್ ಮಾಡಿಬಿಟ್ಟು ನಮ್ಮ ಸಂಸ್ಥೆಯಲ್ಲಿ ಅತ್ತಿಬೆಲೆಯಲ್ಲಿ ಯಾವುದೇ ಸಂಸ್ಥೆ ಸಹ ಮಾಡದೇ ಇರ್ತಕ್ಕಂಥ ಸಾಧನೆ ರೈನ್ಬೋ ಮಾಡಿದೆ. ಒಂದು ಮಹೇಶ್ ಸಾಗರ್ ದಿವಾಕರ್ ಅಂತ ಒಂದು CA ಕ್ಲಿಯರ್ ಮಾಡಿದ್ದಾನೆ. ಮತ್ತು ತುಂಬ ವಿದ್ಯಾರ್ಥಿಗಳ ಸಾಧನೆ ಇದೆ. ಇವತ್ತು ಅವ್ರಿಗೆಲ್ಲ ಸನ್ಮಾನ ಸಹ ಇಟ್ಕೊಂಡಿದ್ದೀವಿ. ಯಾರ್ಯಾರು ನೀಟ್ ಕ್ಲಿಯರ್ ಮಾಡಿ MBBS ಓದ್ತಾ ಇದ್ದಾರೆ, ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದಾರೆ, ಯಾರ್ಯಾರು JEE ಕ್ಲಿಯರ್ ಮಾಡಿದ್ದಾರೆ, ಅವ್ರಿಗೆಲ್ಲ ಒಂದು ಸನ್ಮಾನ ಸಹ ಇಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಮ್ಮ ಒಂದು ಶಿಕ್ಷಕರ ಸಪೋರ್ಟೇ ಇದಕ್ಕೆ ಒಂದು ಸಾಧನೆ ಆಗಿದೆ. ಮತ್ತು ಪೋಷಕರ ಸಪೋರ್ಟ್ ಇದಕ್ಕೆ ಒಂದು ಸಾಧನೆಗೆ ಒಂದು ಇದಾಗಿ ಸಪೋರ್ಟ್ ಆಗಿದೆ. ಇದೇ ರೀತಿ ಸಂಸ್ಥೆ ಬೆಳೆಯುತ್ತೆ
ಮಕ್ಕಳಿಗೆ ಎಲ್ಲ ಕ್ಷೇತ್ರದಲ್ಲೂ ರೈನ್ಬೋ ವಿದ್ಯಾರ್ಥಿಗಳೇ ಇರೋ ರೀತಿ ನಾವು ಮಾಡ್ತೀವಿ. ಎಲ್ಲರೂ ಸಹಕರಿಸಿ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಿಸಿ ಈ ಒಂದು 2025-26ನೇ ಸಾಲಿಗೆ ದಾಖಲಾತಿಗಳು ಸಹ ಆರಂಭವಾಗಿದೆ. ದಯಮಾಡಿ ಈ ಒಂದು ವಿಜಯ್ ಕುಮಾರ್ ಗೌಡ ನಿಮ್ಮ ಸ್ನೇಹಿತನನ್ನು ಬೆಳೆಸಿ ಅಂತ ಕೇಳ್ಕೊಂತ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ತಾಲೂಕಿನಲ್ಲಿ ಸಾಕಷ್ಟು ಶಾಲೆಗಳಿದೆ. ರೈನ್ಬೋ ಶಾಲೆಗೆ ಯಾಕೆ ಇಂಥ ಒಂದಲ್ಲ ಒಂದು ಅದ್ಭುತವಾದ ಕೆಲಸ ಮತ್ತು ವಿದ್ಯಾರ್ಥಿಗಳು ಈ ಮಟ್ಟಿಗೆ ಬೆಳೆಸುವಂಥ ಉದ್ದೇಶ ಬಂತು ಸರ್? ಇದು ನನಗೆ ಯಾಕಂದರೆ ನಾನು ತುಂಬ ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ. ಇಲ್ಲಿ ನನಗೆ ಏನೂ ಇಲ್ಲ ಅಂದ್ರೂ ನನಗೆ ನಾವು ಯಾವ ರೀತಿ ನನ್ನ ಶೈಕ್ಷಣಿಕ ಟೈಮಲ್ಲಿ ನಾನು ಯಾವ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ, ಆ ಪ್ರಾಬ್ಲಮ್ಸನ್ನು ನನ್ನ ಮಕ್ಕಳಿಗೆ ಮತ್ತು ನಾನು ಒಂದು ಶಿಕ್ಷಕನಾಗಿ ಬಂದು ಸಂಸ್ಥೆ ಕಟ್ಟಿರೋದು. ಇಲ್ಲಿ ಯಾವ ಮಕ್ಕಳಿಗೆ ಯಾವ ರೀತಿ ಟೈಮಲ್ಲಿ ಯಾವ ರೀತಿ ಬುದ್ಧಿವಂತಿಕೆ ಮಾತುಗಳು ಬೇಕು, ಯಾವ ರೀತಿ ಅವರಿಗೆ ಶಿಸ್ತುಬದ್ಧ ಕ್ರಿಯೆ ಬೇಕು, ಮತ್ತು ಯಾವ ರೀತಿ ಅವ್ರ ಬೆಳವಣಿಗೆಯಲ್ಲಿ ಪಾತ್ರ ವಹಿಸೋಕ್ಕೆ ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ಬೇಕು, ಇದೆಲ್ಲ ನೀಡುವಲ್ಲಿ ನಾನು ಶಕ್ತನಾಗಿದ್ದೇನೆ. ಅದ್ರ ಪ್ರಕಾರ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಮಕ್ಕಳಿಗೆ ಅದಕ್ಕೋಸ್ಕರ ಬೇರೆ ಶಾಲೆಗಳಿಗೂ ನಮ್ಮ ಶಾಲೆಗಳಿಗೂ ಮಕ್ಕಳು ವಿಭಿನ್ನವಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿಗೆ ರೈನ್ಬೋ ಸ್ಕೂಲಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ರೈನ್ಬೋ ಸ್ಕೂಲ್ ಅಂದರೆ 7 ಬಣ್ಣಗಳು ಕೂಡಿದ ಕಾಮನ ಬಿಲ್ಲು ಅಂತ ಹೇಳ್ಬೋದು. ಯಾಕಂದರೆ ಕಾಮನ ಬಿಲ್ಲು ಅಂತ ಹೇಳ್ತೀರಂದರೆ ಇಲ್ಲಿ ಸೇರಿರೋಂಥ ಮಕ್ಕಳಿರ್ಬೋದು. ಈಗ ಬೇರೆ ಮಕ್ಕಳಿಗೆ ಹೇಳೋದಕ್ಕಿಂತ ನನ್ನ ಮಕ್ಕಳು LKG ಬಿಟ್ಟು UKGಯಿಂದ ನಾನು ಇಲ್ಲಿ ಜಾಯ್ನ್ ಮಾಡಿದೆ. ನನ್ನ ಮಕ್ಕಳು ಇಬ್ಬರನ್ನೂ ಇದುವರೆಗೂ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಕೊ ಬರ್ತಾಯಿದ್ದಾರೆ. ಯಾವುದೋ ಒಂದು ಓದೋದ್ರಲ್ಲಿರ್ಬೋದು, ಪ್ಲಸ್ಸು ಕರಾಟೆದಲ್ಲಿರ್ಬೋದು, ಇಲ್ಲ ಸ್ಪೋರ್ಟ್ಸಲ್ಲಿರ್ಬೋದು. ಈಗ ಇದೇ 2 ತಿಂಗಳ ಹಿಂದೆಗಡೆ ನನ್ನ ಮಗಳು ಡಿಸ್ಟಿಕ್ ಲೆವೆಲಲ್ಲಿ ಇದು ಟೈಕೊಂಡೋದಲ್ಲಿ ಸೆಲೆಕ್ಟ್ ಆಗಿ ಸ್ಟೇಟ್ ಲೆವೆಲ್ಗೆ ಹೋಗಿದ್ಲು. ಸ್ಟೇಟ್ ಲೆವೆಲ್ಗೆ ಹೋದಾಗ ಅವಳು ಇನ್ನೂ 3 ದಿನ 4 ದಿನ ಟ್ರೈನಿಂಗ್ ಆದರೂ ಅವಳು ಸೆಲೆಕ್ಟ್ ಆದಳು. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದ್ರಿಗೆಲ್ಲ ಕಾರಣ ನಮ್ಮ ರೈನ್ಬೋ ರೈನ್ಬೋ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ. ಇದು ಅಲ್ದಿರಾನೆ ಎಲ್ಲ ಮಕ್ಕಳಿಗೂ ಒಂದು ಏನೋ ಬೇರೆ ಕ್ಷೇತ್ರಗಳಲ್ಲಿ ಒಂದು ವ್ಯವಸಾಯ ಇರ್ಬೋದು, ಇಲ್ಲ ಒಂದು ಗಿಡ ನೆಡೋದಿರ್ಬೋದು, ಪರಿಸರದ ಬಗ್ಗೆ ಇರ್ಬೋದು. ಯಾಕಂದರೆ ಈಗ ಹೋದ ತಿಂಗಳು ಒಂದು 6 ತಿಂಗಳ ಹಿಂದೆಗಡೆ ನನ್ನ ಕಡೆಯಿಂದನೇ ಒಂದು 105 ಗಿಡ ತಗೊಂಡು ಹತ್ತಿಬೇಲಿ ಸುತ್ತಮುತ್ತ ರೋಡ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಒಂದು ಗಿಡ ನೆಡೋ ಕಾರ್ಯಕ್ರಮ ಮಾಡಿಕೊಟ್ರು. ಯಾಕಂದರೆ ಇನ್ನು ಮುಂದಕ್ಕೆ ಪರಿಸರ ನಿಲ್ತದೋ ನಿಲ್ಲಲ್ಲ ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ನಮ್ಮ ರೈನ್ಬೋ ಸ್ಕೂಲು ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಮತ್ತು ಅವ್ರ ಸಿಬ್ಬಂದಿ ಇರ್ಬೋದು ದೂರದೃಷ್ಟಿ ಇಟ್ಕೊಂಡು ಒಳ್ಳೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಮಟ್ಟಕ್ಕೆ ಇದು ಬೆಳೀತದೆ ಅನ್ನೋದು ನನ್ನ ಆಸೆ.